ಅಲ್ಲ ಈಕೆ ನಮ್ಮ ಅಕ್ಕ ನನಗೆ ಅಡ್ಗೆ ಮಾಡಿಕೊಡಕ್ಕೆ ಬಂದಾಳೆ. ಏನು ನಮ್ಮ ಅವ್ನ ಮನ್ಯಾಗ ಆರಾಮಾಗಿ ಇದ್ದೆ. ಪಾಲ್ಸಿ ಮಾಡಿ ನಾಟಕ ಮಾಡಿ ನಮ್ಮ ನುನ್ನ ತಗೊಂಡೆ. ಅಲ್ಲೇ ಮಗ ಮದುವೆ ಮಾಡಕ್ಕೆ ಬಂದಾಳ ಈಕಿ. ಅಲ್ಲೇ ಮನೆಗೆ ಬಂದ ಒಂದು ಎರಡು ರೊಟ್ಟಿ ಮಾಡಕ್ಕೆ ಕರ್ಸ್ಕೊಂಡು ನಾನು ಈಗ ನೋಡಿದ್ರೆ ಇಲ್ಲಿ ಬಂದು ಕುಂತ್ರ ಅಲ್ಲೇ ನನಗೆ ಒಟ್ಟಿಗೆ ಯಾರು ಕೂಳ್ ಕೊಡ್ತಾರೆ. ಮತ್ತೆ ಅಲ್ಲೇ ಹೋಗ್ಲಿ ರೀ, ಅದ ಇಡ್ಲಿ ಅದ ಪುರಿ, ಅದ ಇಡ್ಲಿ ಅದ ಪುರಿ. ಸಾಕಾಗಿ ಹೋಗೈತ್ರಿಪ್ಪ ನನಗಂತ ಈಕಿ ನಮ್ಮ ಮಕ್ಕನ ಕೂಟ. ಈಗ ನೋಡಿ ಮತ್ತೆ ನಮ್ಮ ಅಲ್ಲೇ ಕಲ್ಲು 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 ಬಾಯ್ ಮಾಡ್ತಾಳೆ. ಈಗ ನಾ ಅಲ್ಲಿ ಹೋಗತ್ಲೆ ಎತ್ತಾಗಂತ ಸಾಯ್ಬೇಕ್ರಿ ನಾನು. ಮನೆಗೆ ಬರ್ತೀಯಿಲ್ಲ ಯಾಕ ನೀನೇ ಏನು ಇಲ್ಲೇ ಇರ್ತೀಯ ಅಂತಂದು ಯಾರ ಒಂದು ನಿರ್ಧಾರ ಮಾಡಂತಂದು ಅಲ್ಲೇ ಕುಂದಿರ್ತಾನೆ ನಾನು. ಏನ್ರಿ ತೀರ ಐತಿಲ್ಲ ಈಕಿ ನೋಡಿದ್ರ ಕಲಾವತಿ ರೊಕ್ಕನ ಇಸ್ಕೊಂಡಿಲ್ಲ ಏನಿಲ್ಲ. ರೊಕ್ಕನ ಬೇಡ ನೀವು ಬೇಡ ಅಂತಂದು ಎದ್ದು ಬರೋಣ ಹೋದ್ಲರಿ. ನನಗರ ಎಷ್ಟು ಟೆನ್ಷನ್ ಆಗ್ಬೋದ್ರಿ ಈಕೆಗೆ. ನಾನೇ ಕಲಾವತಿದೆ ನಿಜವಾದ ಪಿರುತೆ ಏನು ಸುಳ್ಳು ಪಿರುತೆ ಅಂತಂದು ನಾನೇ ಟೇಸ್ಟ್ ಮಾಡಕ್ಕೆ ಹೋದಿರಿ. ಈಕೆ ನೋಡಿದ್ರ ರೊಕ್ಕ ಹೊಳ್ಕೊಡೋ ಕಲಾವತಿ ನಮ್ಮವ್ವ ಕೇಳ್ತಾಳೆ ಲೆಕ್ಕನ ಅಂತಂದ್ರೆ ಸಿಟ್ಟು ಮಾಡ್ಕೊಂಡು ಬರೋಣ ಹಂಗೆ ಬಿರ್ಗಾಳಿ ಹೋದಂಗೆ ಹೋದ್ಲರಿ. ಒಂದು ಫೋನ್ ಇಲ್ಲ ಏನಿಲ್ಲ ನಮ್ಮ ಕಲಾವತಿದೆ. ನನಗರ ತಲ್ಯಾಗ ಎಷ್ಟು ಟೆನ್ಷನ್ ಹೋಗೈತ್ರಿಪ್ಪ. ಏನು ಮಾಡ್ಬೇಕು ಈಕೆ ನೋಡಿದ್ರೆ ನಮ್ಮಕ್ಕ ಹಿಂಗೆ, ಆಕಿ ಕಲಾವತಿ ನೋಡಿದ್ರೆ ಅಲ್ಲಿ ಹಂಗೆ, ನಮ್ಮವ್ವ ನೋಡಿದ್ರೆ ಹಿಂಗೆ. ಎತ್ತಾಗಂತ ಸಾಯ್ಬೇಕ್ರಿ ನಾನು. ನಡುವ ಸಿಕ್ಕೊಂಡು ಸಾಯಕತ್ಬಿಟ್ಟ ನಾನು. ಹೃದಯ ಸಮುದ್ರ ಕಲಕಿ ಹತ್ತಿದ ದ್ವೇಷದ ಬೆಂಕಿ. ಹೃದಯ ಸಮುದ್ರ ಕಲಕಿ ಹತ್ತಿದ ದ್ವೇಷದ ಬೆಂಕಿ. ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಶಿಷ್ಟ ಶಂಕಾರಕ್ಕೆ ಪ್ರಾಣವತೆ ಇಟು ಓರಾಡುವೆ ಓರಾಡುವೆ. ದುಷ್ಟ ಸಂಹಾರಕ್ಕೆ ಶಿಷ್ಟ ಜಂಕಾರಕ್ಕೆ ಪ್ರಾಣವತೆ ಇಟು ಹೋರಾಡುವೆ ನಾನು ಹೋರಾಡುವೆ. ನೋಡ್ರಿ ಅಲ್ಲ ನಾನು ಸಿರಿ ಕದನ್ರಿ, ನಾ ಏನೇ ಕದಿಲ್ಲ ಅಂತಂದ ಹೇಳಕತ್ತಿಲ್ಲ. ಕದ್ದ ಹೊಳ್ಳಿ ಕೊಟ್ಟಾನಿಲ್ರಿ, ಕೊಟ್ಟಾರ ಅಂತಂದ ಪುಣ್ಯ ಅಂತಂದು ಅನ್ಬೇಕಿಲ್ರಿ ಈಕಿ. ಮತ್ತೆ ನೋಡ್ರಿ ಉಳ್ಗಾಯಿ ಬಿಡ್ತಾನೆ ಪಾಳಗಾಯಿ ಬಿಡ್ತಾನೆ ಅಂತಂದು ನಾಟಕ ಪಾಲ್ಸಿ ಮಾಡ್ಕೊಂತ ಉಂಟ. ಮತ್ತೆ ನನಗೆ ಬರಬರಿ ಉರಿಯಾಕಿಲ್ಲನ್ರಿ. ಈಕಿ ಉಳ್ಗಾಯಿ ಪಾಳಗಾಯಿ ಬಿಟ್ಲ ಬರಬರಿ ಸೀರೆ ಕದ್ದದ ಬಿಡ್ತಾನೆ ನಾನು. ಪೊಲೀಸ್ರಿಗೆ ಇದ್ರಲ್ಲ ಏನೇ ಇದ್ರಲ್ಲ ಇಂಕಿದ ಅಂತಂದ ಏನು ಪ್ರೂಫ್ ಐತ್ರಿ ಇದ್ರಾಗ ನಾನು ನನ್ನ ಗಂಡು ಕೊಡ್ಸಾನ ಅಂತಂದ ಹೇಳ್ತಾನೆ ನಾನು. ಆತ ನೋಡ ಉಳ್ಗಾಯಿ ಬಿಡ್ತಾನಂತೆ ಓಲಿ ಪಾಪ ಅಂತಂದು ಬಿಟ್ಟನ್ರಿ ನಾನು. ಮತ್ತೆ ಯಾರ ಇದ್ರ ಬರಬರಿ ಕಾಲಾಗ ಹಾಕೊಂಡ ಕಚ ಪಚ ಕಚ ಪಚ ಕಚ ಪಚ ತೂತಾ ತೂದ ಚೆಲ್ಲೆ ಬಿಡ್ತಿದ್ದೆ ಅತ್ತಾಗ. ಹೋಲಿ ಅಂತಂದು ಬಿಟ್ಟ ನಾನು. ಸೀರೆ ಕೊಟ್ಟದ ಪುಣ್ಯ ಅನ್ವಲ್ಲೆ. ಏನಾತ ಕಲಾತಿ ನೀನು ಹಾಡು ಹೇಳಕತ್ತಿದ್ದಿ ಹೃದಯ ಸಮುದ್ರ ಕಲಕಿ ಅಂತಂದೆ. ಎಲ್ಲಾರ ಹಾಡು ಹೇಳೋದು ಏನಾರ ಫಂಕ್ಷನ್ ಏನಾರ ಕೊಟ್ಗಿಟ್ಟಾರ ನಿನಗೆ ಅದಕ್ಕೆ ಹಾಡು ಹೇಳಕತ್ತೀಯ. ಭಾವಗೀತೆ ಭಕ್ತಿಗೀತೆ ಅವು ಎಂತಂತವ ಗೀತೆ ಹೇಳ್ತಾರಲ್ಲ ಅಂಥವು ಏನಾರ ಸೇರ್ಕೊಂಡಿನ ಮತ್ತೆ. ಕಲಾವತಿ ಒಬ್ಬ ಮಾರಯ್ಯ ನನಗೊಂದು ಮಾತು ಹೇಳಿಲ್ಲಲ್ಲ ಕಲಾವತಿ ನೀನೆ ಹಿಂಗೆ ಹಾಡು ಪ್ರಾಕ್ಟೀಸ್ ಮಾಡಕತ್ತೇನ್ರಿ ಅಂತಂದೆ ನಾನು. ಪಾಪ ನಮ್ಮ ಕಲಾವತಿಗೆ ಏನಾತ 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 ಅಂತಂದೆ ಯೋಚನೆ ಮಾಡಿ 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 ನೋಡ್ತೀನಿ ಹೆಂಗೆ ಸೊರಿಗಿ ಸಾಯ್ಲಿಗೀನಿ. ಒಬ್ಬ ಮಾರಯ್ಯ ನೀನು ಹೋಗ್ಬೇಕು ಹೇಳಂಗಿಲ್ಲ ನನ್ನ ಮುಂದೆ. ಏನ್ ಹೇಳ್ಬೇಕ್ರಿ ಏನ್ ಹೇಳ್ಬೇಕು ಅಂದೆ. ಬಂಗಾರ ಸೀರೆ ಕೊಡ್ಸಂದ್ರೆ ಕೊಡ್ಸಲಿಲ್ಲ. ಈಗ ನೋಡಿದಿನ ಕಲ್ಲ ಮಂದಿ ಹೆಂಗೈತಿ ಬಂಗಾರ ಸೀರೆ ಎಲ್ಲರಿಗೂ ಗೊತ್ತೈತಿ. ಮತ್ತ ಪೊಲೀಸರ ಕಾವಲಿಟ್ರ ಬಂಗಾರ ಸೀರೆಗೆ ಮತ್ತೆ ಯಾರು ಕದ್ಕೊಂಡು ಹೋಗ್ಬಾರ್ದು ಅಂತಂದ. ಏನ ಪೊಲೀಸರು ಕಾವಲದಾರ ಮತ್ತೆ ನೀನು ಏನಾರ ಬಂಗಾರದ ಅಂತದ ಸೀರೆ ತೊಗೊಂಡೆ ಅಂದ್ರೆ ನಿಂದು ಮನೆ ಓಟು ಸ್ವಚ್ಛ ಮಾಡಿ ಕಸ ಹೊಡೆದೆ ಓಟು ಒರೆಸಿ ಹೊಕ್ಕರ ಬಂಗಾರ ಸೀರೆ ತೊಗೊಂಡೆ. ಹೋಗೋ ಮಾರ ಹೆಂಗೆ ಯೋಚನೆ ಮಾಡ್ತಿದ್ದೀನಿ ನೀನು ಕಲಾವತಿ. ಈಗ ಎಲ್ಲರ ಬಂಗಾರ ತೊಗೊಳೋದಾಕತ್ನೆ. ಒಂದು ಗುಂಜಿ ಬಂಗಾರ ತೊಗೊಳೋದು ಆಗೋಲ್ದ. ನೀ ನೋಡಿದ್ರೆ ಅಂಥ ಬಂಗಾರ ಬೇಕಾ ಇಂಥ ಬಂಗಾರ ಬೇಕಾ ಅಂಥದ್ದು ಬೇಕು ಇಂಥದ್ದು ಬೇಕು ಅಂದ್ರೆ ನಾನು ಎಲ್ಲಿಂದ ತರಾನೆ ಹೇಳಿ ಕಲಾವತಿ ನೀನು ಹೇಳ. ಅಲ್ರಿ ನಾ ಏನಾರ ಎಲ್ಲಿಂದಾರ ತಗೊಂಬರಿ ಅಂತಂದು ಹೇಳಿನೇನ್ರಿ. ಇದ್ರ ಕೊಡಸ್ರಿ ನನ್ಗೆ ಕಲ್ಲವ ಜಗ್ಗ ಅಸಹ್ಯ ಮಾಡಕತ್ತಾಳ ಅಂತಂದ್ರೆ ನೀವು ನೋಡಿದ್ರ ಹಿಂಗಂತಿರತ್ತ. ಏನ್ ಮಾಡಿ ಸಾಯ್ಲಿಪ್ಪ ನಾನು ದೇವರ ಪರಮಾತ್ಮ. ಅಲ್ಲಿ ಹೊರಗೆ ಹೋದ್ರೆ ಆಕೆ ಅಸಹ್ಯ ಮಾಡ್ತಾ, ಇಲ್ಲಿ ಒಳಗೆ ಬಂದ್ರೆ ಇವ್ರು ಹಿಂಗಂತಾರ. ಏನ್ ಮಾಡ್ಲತ್ತಾಗ ಜಗತ್ನಾಗ ಇಲ್ಲಿದ್ದು ಬಂಗಾರ ಸೀರೆ ಇದೈತಿ ಹಾಡ್ಬಿಟ್ಟಿದೆ. ನಾನು ಬಂಗಾರ ಸೀರೆ ತಗೊಂಡ ತೀರ್ತಾನೆ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಕಲಾವತಿ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಯಾಗಿ ನಾ ಮಲಗಿರಲು ನಿನ್ನನ್ನು ಆಚೆಗೇನು ಕೆಂದಿತ್ತು. ಕಲಾವತಿ ಒಗ್ಗೋನು ಅಂತಾಗ ಯಾಕೆ ಸಿಟ್ಟು ಮಾಡ್ಕೊಂತೀರಿ? ಕೊಡಿಸ್ತಾನೆ ಬಿಡೆ ಕೊಡಿಸ್ತಾನೆ. ಎಲ್ಲಿ ಹೋಗತಿ ಎಲ್ಲ ರೊಕ್ಕೋನು ಸೀರೆ ಅಲ್ಲೇ ಅಂಗಡಿಯಾಗ ಇರ್ತಾವೆ. ಮತ್ತೆ ಖಾಲಿ ಗುಟ್ಲೆ ಮತ್ತೆ ತರಿಸ್ತಾರ ಮತ್ತೆ ಖಾಲಿ ಗುಟ್ಲೆ ಮತ್ತೆ ತರಿಸ್ತಾರ. ಯಾಕೆ ಹಿಂಗೆ ಮರಿನ ಗಂಟಕೊಂಡು ಕುಂತೀವಿ ಕಲಾವತಿ? ಹೇಳ ಎದ್ದೇಳ ಸಂತಿ ಕಡೆ ಹೋಗ್ರಣ್ಣೆ ಹೋಗಿ ಒಂದು ಮಸಾಲೆ ದೋಸೆ ತಿಂದು ಬಂದ್ಬಿಡಣ. ಈಗಾರ ಖುಷಿನೇ ಕಲಾವತಿಗೆ? ಇಲ್ಲ ಹೋಗೋ ಮಾರಯ್ಯ ಮಾರಿ ಗಂಟು ಬಿದ್ದಿದ್ದು ಹೊರಗೆ ಬರೋಲ್ದೆ. ಕಲಾವತಿ ಮಸಾಲೆ ದೋಸೆ ನಿನಗೆ ಇಷ್ಟ ಅಲ್ಪ ಮಸಾಲೆ ದೋಸೆ? ಅಲ್ಲೇ ಅದೇ ಒಂದು ಹೋಟೆಲ್ ಐತೆ ಮಾರಯ್ಯ ಹೆಸರ ನೆನಪಾರಿದೆ ನಾನೇ.
ಅದೇ ಮಿತ್ರ ಹೋಟೆಲ್ನಾಗ ದಾಸಿ ಹೆಂಗಿರ್ತಾವ ಹಾಂ ಇಷ್ಟು ಶುದ್ಧ ನಮ್ಮ ಶುದ್ಧ ತೊಗೊಂಬಾರ ನಡಿ ಒಂದು 2 ದಾಸಿ ಹೊಡ್ಕೊಂಡು ಬಂದ್ಬಿಡಣ ಕಲಾತಿ ಯಾಕೆ ಸಿಟ್ಟು ಮಾಡ್ಕೊಂತೀರಿ ಕೊಡಿಸ್ತೇನೆ ಅಂತಂದು ಹೇಳಿಲ್ಲ ಅದೇ ಕೊಡಿಸ್ತೀರಿ ಯಾವಾಗ ಕೊಡಿಸ್ತೀರಿ ಅದನ್ನ ಹೇಳ್ರಿ ನನಗೆ ನಂಗೇನ ಯಾ ದಾಸಿನೂ ಬೇಡ ಪಾಸಿನೂ ಬೇಡ ನಾನು ಹೋಗ್ತೀನಿ ಹೋಗೋ ಮಾರಯ್ಯ ಎಲ್ಲಿ ಹೋಗಿ ಕಲಾತಿ ಹೊಕ್ಕಳಂತೆ ನಾನು ಒಬ್ಬವನ್ನ ಬಿಟ್ಟು ನಿನಗೆ ಇರೋಕ್ಕಾಕತ್ನೆ ಸಾಧ್ಯನೇ ಇಲ್ಲ ನಾವು 2 ದೇಹ ಒಂದೇ ಜೀವ ಇದ್ದಂಗೆ ಕಲಾತಿ ಅದನ್ನ ಯಾಕೆ ನೀನು ಅರ್ಥ ಮಾಡ್ಕೊಳ್ಳಿ ನೀವು ಹಿಂಗೆ ಹೇಳ್ಬಿಟ್ಲೆ ಮರಿಬೇಡ ನನ್ನ ಮರೆತರೆ ಸಾವು ಚೆನ್ನ 2 ದೇಹದಲ್ಲಿ ಒಂದೇ ಜೀವದ ಬಳ್ಳಿ ನಮ್ಮ ಪ್ರೇಮವು ಆಣೆ ಮಾಡು ಈ ಕೈಯ ಮೇಲೆ ಅಂತಂದೆ ನಾನು ಹಾಡಿ ಹೇಳ್ಕೊಂಡ್ರಿ ಕೈ ಬಿಡ್ರಿ ಸಿರಿನೂ ಬೇಡ ಯಾ ಮಸಾಲೆ ಸಿರಿ ಬೇಡ ಏನು ಬೇಡ ನನಗೆ ಅವ್ನು ನೋಡಿದ್ರೆ ರೊಕ್ಕ ಕೊಟ್ರೆ ಹೊಳ್ ಕೊಡು ಅಂತಾನೆ ನೀವು ನೋಡಿದ್ರೆ ಮಸಾಲೆ ಸಿರಿ ತಿನ್ನಿಸ್ತಾನೆ ಸೀರೆ ಕೊಡಿಸ್ತಾನೆ ಅಂತಾನೆ ಯಾವಾಗ ಸಾತಿಯಿಂದ ನನಗೆ ಏನಾರ ಮ್ಯಾಗ ಹಾಕಾಕ ಸೀರೆ ಕೊಡಿಸ್ತಾನೆ ನೀವೇ ಸಿರಿನೂ ಬೇಡ ಯಾ ಮಸಾಲೆ ಸಿರಿ ಬೇಕಾಗಿಲ್ಲ ನನಗೆ ನೀವೇ ತಿನ್ಕೋ ಹೋಗ್ರಿ ಯಾಕೆ ಹಿಂಗೆ ಮಾಡ್ತಿ ಕಲಾವತಿ ನೀನು ಕಳ್ಳಿ ಅಯ್ಯೋ ಕಳ್ಳಿ ಬಾಳು ಕಲಾವತಿ ಯಾಕೆ ಸಿಟ್ಟು ಮಾಡ್ಕೊತಿದ್ದ ಸಿಟ್ಟು ಮಾಡ್ಕೊಂಡಿದ್ಕ ನೋಡಲ್ದ ಗಲ್ಲ ಹಂಗೆ ಕೆಪಾಗ ರೋಕ್ಳಾಗ್ಯಾವ ಬಾ ಸಿಟ್ಟು ಮಾಡ್ಕೊಬೇಡ 2 ಮಸಾಲ ಹಚ್ಚಿ ತಿಂದೆ ಸೀರೆ ರೇಟಾಗಿ ಕೇಳ್ಕೊಂಬರೋಣ ಎಷ್ಟಾಕತ್ರಿ ಇದು ಬಂಗಾರ ಸೀರೆಗೆ ಅಂತಂದು ಕೇಳ್ಕೊಂಡೆ ರೊಕ್ಕ ಹಂಗೆ ಇಟ್ಕೊಂತ ಸೀರೆ ತೊಗೊಂತಿ ಅಷ್ಟು ರೊಕ್ಕ ಆದ್ಮೇಲೆ ಹೌದಲ್ಲ ಕಲಾವತಿ ಪರವಲ್ಲಿ ಇವ ರೊಕ್ಕ ಕುಡ್ಸ್ಕೊಂತ ಹೋಗೋದ್ರಾಗ ಬರೋಬ್ಬರಿ ನನ್ನ ಗೋಣ್ ಮುರುದ ಸಿರಿಕೆ ಆಗ ಕುಂದಿರ್ತಿರ್ತಾರೆ ಏನ ಆಗ ಉಟ್ಕೊಂತಾನಿ ಏನ್ ಮಾಡತ್ತೆ ಒಂದು ಗೊತ್ತಾಗುಲ್ಲ ಗೌಡ ನೋಡಿದ್ರೆ ಒಳ್ಳೆ ರೊಕ್ಕ ಕೊಡ ಅಂತಂದೆ ಕೇಳಿದ್ನವನ ಬರೋಣ ಬಂದೆ ಒಳ್ಳೆ ಒಂದು ಫೋನಾರ ಮಾಡ್ಬೇಕೆ ಹೆಂಗದಿ ಕಲಾವತಿ ಯಾಕೆ ಸಿಟ್ಟು ಮಾಡ್ಕೊಂಡು ಹೋದಿ ರೊಕ್ಕ ತಗೋ ನೀನೆ ಹೊಳ್ ಕೊಡೋದು ಬ್ಯಾಡ ನೀನೆ ಅಂತಂದು ಅನ್ನೋದು ಒಂದು ಈಟರ್ ಅದಕ್ಕೆ ಬಾಯಾಗ ಬರೋದೆ ಕುಂತು ತಿಂದ್ರೆ ಕರೆದಷ್ಟು ಆಸ್ತಿ ಐತಿ ಏನ್ ಮಾಡ್ತಿದ್ದೋ ಅದನ್ನಿಷ್ಟ ಓಟ್ ಇಟ್ಕೊಂಡೆ ಅದೇ ನೀವ ಏನ್ ಮಾಡ್ತೀರ ಯಾಕೆ ಮಾಡ್ತೀನ ನನಗ ಗೊತ್ತಿಲ್ಲ ನನಗ ಬಂಗಾರದ ಸೀರೆ ಬೇಕಷ್ಟ ಕೊಡ್ಸೋಣ ಮಾರಯ್ಯ ಕೊಡ್ಸೋಣ ಅಂತಂದು ಹೇಳಕತ್ತಿಲ್ಲ ನಾನಾರ ಎಲ್ಲೇ ಕೊಡ್ಸಲ್ಲ ಅಂತಂದ ಹೇಳೀನಿ ನೋಡೋಣ ಕೊಡಿಸ್ತಾನೆ ಅಷ್ಟು ರೊಕ್ಕ ಹೊಂದ್ಬೇಕಲ್ಲ ಕಲಾವತಿ ನಮ್ದರ ರಟ್ಟಿ ಮ್ಯಾಗ ಜೀವನ ಈಗ ಬಂಗಾರ ಸೀರಿನ ಇದ್ದಕ್ಕಿದ್ದಂಗೆ ಕೊಡಿಸ ಅಂದ್ರೆ ನಾನು ಎಲ್ಲಿಂದ ಕೊಡಿಸ್ಲಿ 2 ಕಿಡ್ನಿ ಮಾರಿ ಕೊಡಿಸ್ಲಿ ಮತ್ತೆ ಹೇಳ ಕಿಡ್ನಿ ಮಾರಂದ್ರೆ ಮಾರಿ ನಿನಗೆ ಬಂಗಾರ ಸೀರಿನ ಕೊಡಿಸ್ಬಿಡ್ತಾನೆ ಹೌದಲ್ಲ ನಿನಗೇನೆ ನಾನೇ ಮುಖ್ಯ ಅಲ್ಲ ಪಕ್ಯ ಅಲ್ಲ ನನಗೇನೆ ಕಿಡ್ನಿ ಪಡ್ನಿ ಮಾರಿ ನೀನು ಒಂದೇ ಕೊಡಿಸ್ತಂತ ಹೊಸ ಸೀರಿನ ಬಂಗಾರದ್ದೆ ಎಷ್ಟು ಲಕ್ಷರ ಯಾಕಾಗಲಿ ಹೌದಲ್ಲ ಕಲಾವತಿ ನಾ ಹೇಳೋದೇ ಕರೆಕ್ಟ್ ಐತ್ನ ಇಲ್ಲ ರೀ ಒಂದು ಬಂಗಾರ ಸೀರೆ ಕೊಡ್ಸಂತ ಅಂತಾನಿ ಅವ್ರ ಕಿಡ್ನಿ ಮಾಡ್ತಾರಂತ ಲಿವರ್ ಮಾಡ್ತಾರಂತ ಏನಾರ ಯಾಕೆ ಮಾಡ್ಕೊಂಡು ಹೋಗಿರ್ತ ಸೀರೆನೂ ಬೇಡ ಏನು ಬೇಡ ನನಗೆ ಅಲ್ಲ ಕಲಾವತಿ ಈಗ ಬಂಗಾರದ ಸೀರೆ ತೊಗೊಂಡೆ ಅಂದ್ರೆ ನೀನು ಇಡೀ ಊರಿಗೆ ಡನಲ್ ಗಂಟೆ ಹೊಡ್ತಿದ್ವಿ ಗಂಟೆ ಹೊಡೆದಕ್ಕೆ ಬಂದೆ ದೇವ್ರ ಮನ್ಯಾಗ ಕುಂತೆ ಸೀರೆ ತೆಗೆದೆ ಅದಕ್ಕೆ ಪೂಜೆ ಮಾಡ್ತಿದ್ದಿ ಮಾಡೋದಕ್ಕೆ ಗಬಗ್ಗನ ಉಟ್ಕೊಂಡಿ ಈಗ ಮಂದಿ ಏನಂದ್ರವ ಮಂದಿ ನೋಡ ಇವಕ್ಕೇನಾಗೈತಿ ಅಂತಂದು ಅನ್ನಂಗಿಲ್ಲ ಕಲಾವತಿ ಮಂದಿ ಏನ ಯಾಕಂತಾರಿ ಮಂದಿಗೆ ಏನ ಹುಚ್ಚಿಡ್ದತ್ರೆ ಹಂಗ ಸುಮ್ ಅನ್ನಕ ಬರಬರಿ ಮಾರ್ ಬಿಡ್ತಾನ ನೋಡಿ ಏನಾರ ಅಂದ್ರ ನಾವು ಬಂಗಾರ ಸೀರೆ ತಗೊಳದಕ್ಕ ಅವ್ರ ಅನ್ನೋದಕ್ಕೆ ಏನ್ ಸಂಬಂಧ ಐತ್ರಿ ಈಗ ನೀನು ಊರಾಗ ಸೀರೆ ತೋರ್ಸ್ಕೊಂಬರ್ತಿದ್ದಿ ತೋರ್ಸ್ಕೊಂಬಂದಕ್ಕೆ ಎಲ್ಲಿರ್ತೀವ ಕೊನೆಯಾಗ ಇಡ್ತಿದ್ದಿ ಅದನ್ನ ಯಾರ ಪಿಟ್ಟ ನೋಡ್ತಾ ನೋಡಿ ಬರೋಬ್ಬರಿ ಸೀರೆನ ಕದ್ಕೊಂಡು ಹೋಗಾರ ಅವಾಗ ಹೋಗಿಂದ ನೀನೆಲ್ಲ ಬಲ ನನ್ನ ಬಂಗಾರ ಸೀರೆ ಹೋತ ನನ್ನ ಕಾಂಚಿವರಂ ಸೀರೆ ಹೋತ ನಂದ ಎಂತದ ಸೀರೆ ಅಂತಾರಲ್ರಿಪ್ಪ ಆ ಸೀರೆ ಹೋತ ಎಲ್ಲ ಸೀರೆನೂ ಹೋದ್ವು ಅಂತಂದ ಹಿಂಗ ಬಾಯ್ ಬಡ್ಕೊಂತ ಕುತ್ಕೊಂಡ್ರೆ ಹೆಂಗತಿ ಹೆಂಗತಿ ಹೇಳಿ ನೀನ ಕಲಾವತಿ ಹೋಗೋ ಮಾರಯ್ಯ ಬಂಗಾರ ಸೀರೆನ ನಾವು ತಗೊಳದಾರ ಹಾಕತ್ನೆ ಹಂಗಲ್ರಿ ಈಗ ನೋಡ್ರಿ ನಾನು ಬಂಗಾರ ಸೀರೆ ತಗೊಂಡಿಲ್ಲ ಅಂತಂದೆ ಕಲ್ಲಮ್ಮ ಎಷ್ಟಂಗ ಬಂದಂಗ ಬಾಯಿ ಬಂದಂಗ ಅನ್ನಕತ್ತ ಏನೇ ಜೇಸ್ತಾಗಿಲ್ಲದ ಬಂಗಾರ ಸೀರೆ ಬೇಕೆ ತಗೊಂಡೋಣ ಅನ್ನೋರ್ಗತಿ ನಾ ಮನಸ್ಸು ಮಾಡಿದ್ರಿ ಈಗ ಬಂಗಾರ ಸೀರೆ ತಂದು ಇಟ್ಕೋಬೋದ್ರಿ ಆದ್ರೆ ನಾನೇ ಮನಸ್ಸು ಮಾಡಕ ಹೋಗಂಗಿಲ್ರಿಪ್ಪ ಆತ ನೀನು ಮನಸ್ಸು ಮಾಡಕ್ಕೆ ಹೋಗ್ಬಿಡ ಕಲಾವತಿ ನಾ ಎಲ್ಲ ರೊಕ್ಕ ಕುಡ್ಸಿ ಇಡ್ತಾನೆ ಇಟ್ಟಿಂದ ಅವಾಗ ಬಂಗಾರ ಸೀರೆನ ತೊಗೊಂಬರಕ್ಕೆ ಹೋಗೋಣಂತ ಬಾ ಹೋಗಿ 2 ಮಸಾಲೆ ದೋಸೆ ಹೊಡ್ತಾ ಹೊಡೆದೇ ಬರೋಣ ಈಗ ನೀನು ಟೆನ್ಷನ್ ಆಗದಿದ್ದಿ ಮತ್ತೇನಾರ ಹಚ್ಕೊಡ ಅಂದ್ರೆ ತಾಟ ಮಾರಿ ಹೋಗ್ಯಾಕಿದೀವ ಅದಕ್ಕೆ ಬ್ಯಾಡ ನಡಿ 2 ದೋಸೆನ ಮಸಾಲೆ ದೋಸೆ ಹೊಡೆದೆ ಚಾ ಕುಡ್ತಾ ಬಂದ್ಬಿಡೋಣ ಕಲಾವತಿ ಬಾ ಹೋಗೋಣ ಬಾ ನಾಂತರ ಒಲ್ರಿ ನೀವ ಹೋಗಿ ತಿಂದು ಪುರ್ಸಲ್ ತೊಗೊಂಬರಿ ನಾ ಜಕ ಪಾಕ ಮಾಡಿಲ್ಲ ಏನಿಲ್ಲ ನೀವ ಹೋಗಿ ಪುರ್ಸಲ್ ತೊಗೊಂಬರಿ ನೀವು ಅಲ್ಲೇ ತಿನ್ರಿ ಬೇಕಂದ್ರೆ ನಂಗೆ ಪುರ್ಸಲ್ಲ ಮನೆಗೆ ತೊಗೊಂಬರಿ ಚಟ್ನಿನ ಭಾಳಷ್ಟು ಹಾಕ್ಸ್ಕೊಂಬರಿ ನಾನು ಚಟ್ನಿ ಭಾಳ ತಿಂತಾನೆ ಅನ್ನೋದೇ ನಿಮ್ಗೆ ಗೊತ್ತಾಯ್ತಲ್ಲ ಹಾಕ್ಸ್ಕೊಂಬರಿ
ಹ್ಞೂ ಹ್ಞೂ ಆತಗ ಕಲಾವತಿ. ಅತ್ತ ಇದೊಂದೆ ನಾನು ಸಾಯಕತ್ತಾನಿಲ್ಲ ಎತ್ತಾಗ ನೋಡಿದ್ರೆ ಬಂಗಾರನ ಸಿಗೋಲ್ದೆ ರೊಕ್ಕನ ಸಿಗೋಲ್ದೆ ಅಂತಂದೆ. ಅದೇ ನೋಡ್ತೀಯ ಅದೊಂದು ನಕ್ಲೇಸ್ ಕೊಡ್ತೆ ಶಿವಾಜಿ ನಮ್ಮ ಪಾರ್ವತಿ ಹರ ಮಹಾದೇವ ಅಂತೆ. ಈಗೇನು ಮಾಡಿದ್ರಿ ಈಗ 4,000 5,000 ಕೊಡು ಅಂದ್ರೆ 10,000 ತಂದಿದ್ದ ಬಿಡಿ ಕೊಡಾಕತ್ತಿದ್ದ ತಗೊಂಡು ಹೋಗೋ ಕಲಾವತಿ ಅಂತಂದೆ. ಕೊಡ್ತಾನ್ರಿ ಒಳ್ಳೆ ಕೇಳಿದ್ನಲ್ಲ ನಮ್ಮವ್ವ ಬರೋದ್ರಾಗ ರೊಕ್ಕ ಕೊಡು ಕಲಾವತಿ ಎಲ್ಲ ಲೆಕ್ಕ ಕೇಳ್ತಾಳ ನಮ್ಮವ್ವ ಅಂತಂದ ಅಂದ ನನಗೆ ಎದಿ ನಸಗ್ಗ ಅಂತ ಎಲ್ಲಿಂದ ತರ್ಲಿಪ್ಪ ನಾನು ರೊಕ್ಕನ ಅಂತಂದೆ. ಅದಕ್ಕೆ ನೀನೇ ಬೇಡ ನೀನು ರೊಕ್ಕನೂ ಬೇಡ ಅಂತಂದೆ. ಅದು ಬಂದಾಗ್ಬಿಟ್ಟಾರಿ ನಾನೇ ತಲೆ ಕೆಟ್ಟೆ. ನೋಡ್ರಿ ಹಿಂಗ ರೊಕ್ಕ ಕೊಟ್ಟು ಹಿಂಗ ಕೊಡು ಅಂತಂದ್ರೆ ನಾವ್ರಿ ಎಲ್ಲಿಂದಾರ ಕೊಡ್ಬೇಕ್ರಿ ನಾವು. ನೋಡಿ ಎಲ್ಲರ ಕಾಣ್ತಾಳ ನೋಡಿ ನಮ್ಮಕ್ಕ. ಆರಾಮಾಗಿ ಮಕ್ಕೊಂಡಿದ್ದಾಳ ಗದಿ ಮ್ಯಾಗ ಮೆತ್ತೋಗ ಕಾದಿ ಪಾದಿ ಅದಾವ. ಮತ್ತೆ ಸಿಕ್ಕಿದ ಚಾನ್ಸ್ ಪಾ ನನ್ನ ಗಂಡನ ಮನೆಯಾಗೆಲ್ಲ ಚಾಪಿ ಮಕ್ಕೊಂತಾನೆ ಆರಾಮಾಗಿ ಇಲ್ಲ ಮುಕ್ಕೊಂಡೆ ಹೋದರತ್ತೆ. ನಮ್ಮ ಗೌಡ್ಯನ ಮನೆಗೆ ಏನೋ ಒಂದಿನ ರೊಟ್ಟಿ ಮಾಡಿರೋ 1-2 ದಿನ ರೊಟ್ಟಿ ಮಾಡಂಗಿಲ್ಲ. ಅವನ ಶಕ್ಯನು ಕಟ್ತಾ ಕಡಿತಾನೆ ನಮ್ಮ ಗೌಡ್ಯ ಅಂತಂದು ಗೊತ್ತೈತಿ. ಯಾಕ ಯಾಕ ಯಾಕೋ ಏಯ್ ಗೌರವ ಅದ ಭಿಕ್ಷಕ ಬಂದತ್ ನೋಡ ಅದ್ರಾಕತ್ತಾನ ಯಾಕ ಅಂತಂದೆ. ಅವಾಗ 1-2 ಬಿಸಿ ರೊಟ್ಟಿ ಇದ್ವಲ್ಲ ಮಾಡಿನ 1-2 ಮಿಜ್ಜಿ ಹಿಂಡಿ ಹಚ್ಕೊಡವು ಪಾಪ. ಯಾಕ ಅನ್ನಕತ್ತಾನ. ಯಾವ ಹೊರಗ ಇಲ್ಲ ಆಕಿನ ನಾಗೋನು ಇಲ್ಲ ಅನೂನು ಇಲ್ಲ ಲಕ್ಷ್ಮಿನೂ ಇಲ್ಲ. ಬಂದ್ಲ ತಡಿಪ ಬಂದ್ಲ ಅಲ್ಲೇ ಇರ 1-2 ರೊಟ್ಟಿ ಮಾಡ್ಯಾಳ ಬಿಸಿ ಹಚ್ಕೊಡ್ತಾ ಅಂತ. ಹೋಗೋನು ತಗ ನಮ್ಮವ್ವ ನನ್ನ ಕೈಯಾಗ ಬಿಸಿ ರೊಟ್ಟಿ ಹಚ್ಕೊಡ್ತಾ ಅಂತ. ಈಕಿ ನಮ್ಮವ್ವ ಯಾಕೆ ಹಿಂಗಂದ್ಲೆ? ನಾ ಅಲ್ದ ಮತ್ತೆ ಯಾರನಾರ ಬೇರೆದಾರನ್ನ ಏನಾರ ಮಾಡಿಡ್ಯಾಣ ಮತ್ತೆ ಈಕಿ ನಮ್ಮವ್ವ. ಯಾಕ ಯಾಕ ಎಲ್ಲಿ ಹೋಗೈತೆ ನೋಡಿದೆ ನಮ್ಮಕ್ಕ ಓನು ಅನ್ವಲ್ದ ಏನಿಲ್ಲ. ನಗೋಕ ನೋಡ್ರಿ ಇಷ್ಟ ಏನಾರ ಹರ್ಕೊಳಕತ್ತ ನೀವು ಓರ ಅನ್ಬೇಕ. ಯಪ್ಪ ಬಂದು ತಡಿ ನಿನಗೆ ಪುರ್ಸತ್ತೈತಿಲ್ಲ ನಿಂದ್ರಲಿಲ್ಲ ಅಂದ್ರೆ ಹೋಗಲ್ಲ ಮುಂದಿ ಮನೆಗೆ ಹೋಗಿ ಬಾ ಬಿಸಿ ರೊಟ್ಟಿ ಹಚ್ಕೊಂಬಂದಿರ್ತಾ ಅಂತ ತಗೊಂಡು ಹೋಗಂತಿ. ಏನೇ ನಮ್ಮವ್ವ ನನ್ನ ಹೆಂಗ ತಿಳ್ಕೊಂಡ್ರಿಪ್ಪ? ನಾನು ನಮ್ಮ ಅಕ್ಕನ ಎಕ್ಕ ಅಂತಂದು ಕರಿಯಾಕತ್ತಾನಿ. ಇದು ನಮ್ಮವ್ವ ಮುದುಕಿ ಕಿವಿ ಕೇಳ್ಸಂಗಿಲ್ಲ ಏನಿಲ್ಲ. ಯಾರನಾರ ಹೋಗಿ ಯಾರನಾರ ಕುಡಿಸ್ತೈತ. ನಾನು ಬೇ ಯವ್ವ ನಾನೇ ಯವನವಲ್ಲೇ ನಮ್ಮ ಗೌಡ ಎಲ್ಲ ತಪ್ಪ ಮರೆತೆ ಮನೆಗೆ ಬಂದ. ಏನಯ್ವ ಇವ ದೇವರ ಪರಮಾತ್ಮ ಕಣ್ಣು ಬಿಟ್ಟ ಅನಿಸತಿ. ಬಂದೆ ತಡಿಪ ಬಂದೆ ಗೌಡೆ ಬಾಪ ಕುಲ್ಪುತ್ರ ಈಗ ನಿಂದ ತಪ್ಪಿಂದ ಅರ್ವಾತ್ರೆ ನಂದ ತಪ್ಪ. ನಮ್ಮವ್ವ ನನ್ನ ಹೆಂಡತಿ ಮಕ್ಕಳು ಏನು ಮಾಡಿಲ್ಲ. ನಂದ ತಪ್ಪ ಅಂತಂದೆ ಕಾಲು ಬಿದ್ದು ಇಲ್ಲೇ ಇರಕ್ ಬಂದಿಯ. ಯಪ್ಪ ದೇವರ ಪರಮಾತ್ಮ ಕಣ್ಣು ಬಿಟ್ಟನ್ಪ. ಬಾಬಾ ಒಳಗ್ ಬಾ ಕಕ್ಕಲ್ ಮರಿ ತಕೋ ರೊಟ್ಟಿ ತಿನ್ನುವಂತಿ. ಮತ್ತೆ ಹಿಂಗ ಅನ್ಕೊಳಕತ್ಲ ನೋಡ. ನಾನು ಇಲ್ಲೇ ಇರಾಕ್ ಬಂದಿಲ್ಲ. ನಂದು ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ. ಅಂದ್ರೆ ನೀನೇ ನಮ್ ಕೂಟ ಇರಾಕ ಬಂದಿಲ್ಲ? ಇಲ್ಲ ನಾ ಯಾಕ ನಿಮ್ ಕೂಟ ಇರಾಕ ಬರ್ಲಿ? ನೀವ ಬಂದ ನನ್ನ ಕೂಟ ಇರ್ರಿ ಅಷ್ಟೇ. ಏನ ನಾವು ಬಂದೆ ನಿನ್ ಕೂಟ ಇರ್ಬೇಕ? ನಮ್ಗೇನ್ ಹೆಚ್ಚಾಗೈತಿ ನಾವು ನಿನ್ ಕೂಟ ಬಂದಿರಾಕ? ಬೇಕಂದ್ರ ಬಂದೆ ನಮ್ ಕೂಟ ಇರಿ, ಇಲ್ಲ ಅಂದ್ರ ಬೀಳು ಅಲ್ಲಿ ಅಷ್ಟೇ. ನಾ ಏನ ತಲೆ ಕೆಡ್ಸೋಣಕ್ ಹೋಗಂಗಿಲ್ಲಪ್ಪ. ಅದ ನಿನ್ ಹೆಂಡತಿ ಚಿಂತೆ ಮಾಡಿ ಸಾಯಲಾಗೈತೆ. ಹೋಗಲ್ಲಕತ್ತಾಗ ಚಿಂತೆ ಮಾಡಿ ಎಷ್ಟಂತ ಹೇಳ ನಾವು ಗಂಡಗ ಚಿಂತಿಲ್ಲ ಅಂದ್ರೆ ನೀ ಯಾಕೆ ಚಿಂತೆ ಮಾಡಿ ಸಾಯಾಗತ್ತಿಲ್ಲ ಗೌರವ ಅಂತಂದು ಅದಕ್ಕೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿ ನೋಡ್ರಿಪ್ಪ. ಒಂದು ಮಾತು ಕೇಳಿಸೋಣಂಗಿರಕ್ಕೆ ನಾನು ಮಾತು ಅದಕ್ಕೆ ಗಂಡನ ಬೇಕು. ಅದಕ್ಕೆ ಗಂಡ ಎಷ್ಟ ನಾಟಕ ಪಾಲಿಸಿ ಮಾಡಿ ಕೆತ್ತ ಬೀಜ ವ್ಯವಹಾರ ಮಾಡಿದ್ರೆ ಆಕೆಗೆ ಅವನ ಬೇಕು.